ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್. ಎಲ್ರಿಗೂ ಅಡುಗೆ ಚಾನಲ್ಗೆ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ ನಾನು ಹೀರೆಕಾಯಿ ಚಟ್ನಿ ಮಾಡಿ ತೋರಿಸ್ತೀನಿ ಹೇಗಂತ. ನೋಡಿ, ನಾನು ಒಂದು ಚಿಕ್ಕದು ಹೀರೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಫುಲ್ಲು, ಒಂದು ದೊಡ್ಡ ಈರುಳ್ಳಿ, ಹಾಗೆ 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ. ಇದನ್ನೆಲ್ಲ ಈಗ ಮೊದಲಿಗೆ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ಫ್ರೈ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಬೇಕು. ಮುಂಚೆ 1 ಟೀ ಸ್ಪೂನ್ ಆಯಿಲ್ ಹಾಕ್ಕೊಂಡ್ರೆ ಸಾಕು. ಆಯಿಲಲ್ಲಿ ಹೀರೆಕಾಯಿ ಮತ್ತು ಈರುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಮೂರು ಫ್ರೈ ಮಾಡ್ಕೊಳ್ಬೇಕು ಆಯಿಲಲ್ಲಿ. ಮೊದಲಿಗೆ ಹೀರೆಕಾಯಿನ ಹಾಕ್ತೀನಿ. ನೋಡಿ, ಹೀರೆಕಾಯಿನ ಹಾಕಿದ್ದೀನಿ. ನಂತರ ಈರುಳ್ಳಿ ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. 1 ಟೀ ಸ್ಪೂನ್ ಆಯಿಲ್ ಹಾಕಿದ್ದೀನಿ, ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ಮೊದಲಿಗೆ ಇವೆರಡನ್ನೇ ಫ್ರೈ ಮಾಡಿ ತೆಗೆದುಕೊಳ್ಬೇಕು. ಇದು ಮಿಕ್ಸಿಗೆ ಹಾಕ್ಕೊಂಡು ನಂತರ ಮಿಕ್ಸಿಯಲ್ಲಿ ಹಾಕಿ ನಂತರ ಹಸಿಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ನೋಡಿ, ಸ್ವಲ್ಪ ಜೀರಿಗೆ ಹಾಕ್ತೀನಿ. ನೋಡಿ, ಜೀರಿಗೆ ಸ್ವಲ್ಪ ಹಾಕಿದ್ದೀನಿ. ಜೀರಿಗೆನೂ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಕಲರ್ ಚೇಂಜ್ ಆಗಬೇಕು. ಈರುಳ್ಳಿ ಮತ್ತು ಹೀರೆಕಾಯಿ ಎರಡೂ ಕಲರ್ ಚೇಂಜ್ ಆಗಬೇಕು. ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ತಾ ಇರಬೇಕು. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ. ಆಮೇಲೆ 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಕೂಡ ಹಾಕ್ಕೊಳ್ಬೇಕು. ಹುರಿಯುವಾಗಲೇ ಹಾಕ್ಕೊಳ್ಬೇಕು ಅದು ಕೂಡ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಬೇಕು. ನೋಡಿ, ಇದು ಕೊಬ್ಬರಿ ತುರಿದಿಟ್ಟಿದ್ದೀನಿ, ಆ ನಂತರ ಹಾಕ್ಕೊಳ್ಬೇಕು. ಮಿಕ್ಸಿ ಮಾಡುವಾಗ ಆ ಕಡೆ ಇಟ್ಕೊಂಡಿರ್ತೀನಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೀರೆಕಾಯಿ, ಈರುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಇದನ್ನೆಲ್ಲದನ್ನು 1 ಟೀ ಸ್ಪೂನ್ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 5 ನಿಮಿಷ. ನೋಡಿ, ನಿಂಬೆಹಣ್ಣಿನ ಗಾತ್ರದ ಈ ಹುಣಸೆ ಹಣ್ಣು ಹಾಕಿದ್ದೀನಿ ಬಿಡಿಸಿ, ಅದು ಕೂಡ ಫ್ರೈ ಮಾಡ್ಕೊಳ್ಬೇಕು ಅದರಲ್ಲೇ ಹಾಕ್ಕೊಂಡು. ನೋಡಿ, ಕಲರೆಲ್ಲ ಚೇಂಜ್ ಆಗ್ತಾಯಿದೆ. ಆಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕ್ಕೊಂಡೆ. ಸ್ವಲ್ಪನೇ ಇದ್ದದ್ರಿಂದ ಸ್ವಲ್ಪ ಹಾಕ್ಕೊಂಡೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನೀವು. ನೋಡಿ, ಎಲ್ಲ ಕಲರ್ ಹೇಗೆ ಚೇಂಜ್ ಆಗಿದೆ. ನೋಡಿ, ಗ್ಯಾಸ್ ಆಫ್ ಮಾಡಿ ಈಗ ಈ ಮಿಕ್ಸಿ ಜಾರಲ್ಲಿ ಅದೆಲ್ಲ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಈರುಳ್ಳಿ, ಹೀರೆಕಾಯಿ, ಹುಣಸೆಹಣ್ಣು, ಜೀರಿಗೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದನ್ನು ಇದರೆಲ್ಲ ಹಾಕ್ಕೊಳ್ಬೇಕು. ಮೆಣಸಿನ್ಕಾಯಿ ಹುರ್ಕೊಳ್ಬೇಕು. ಅಷ್ಟರಲ್ಲೇ ಇದು ಸ್ವಲ್ಪ ತಣ್ಣಗಾಗಿರುತ್ತೆ, ಆವಾಗ ಮಿಕ್ಸಿ ಮಾಡಬೇಕು. ನೋಡಿ, ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಮೀಡಿಯಮ್ ಸೈಜ್ ಮಿಕ್ಸಿ ಜಾರ್ ಇದು. ಚಿಕ್ಕದಾದರೆ ಸಾಲೋದಿಲ್ಲ ಅಂತ ಮೀಡಿಯಮ್ ಸೈಜ್ ಇದ್ದರೆ ಅದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ತಾಯಿದ್ದೀನಿ ನಾನು. ನೋಡಿ, ಇವಾಗ ಇದನ್ನೆಲ್ಲ ಆಯ್ತಲ್ಲ ಫ್ರೈ ಮಾಡಿ ಒಂದು ಮಿಕ್ಸಿನಲ್ಲಿ ಹಾಕಿಟ್ಟಿದ್ದೀನಿ, ಮಿಕ್ಸಿ ಜಾರಲ್ಲಿ. ಈಗ 4 ಹಸಿಮೆಣಸಿನ್ಕಾಯಿ ಇರುತ್ತಲ್ಲ, ಅದನ್ನೆಲ್ಲ ಮಧ್ಯೆ 2 ಭಾಗಗಳನ್ನಾಗಿ ಮಾಡಿ ಮಧ್ಯೆ ಒಂದು ಸ್ವಲ್ಪ ಕಟ್ ಮಾಡಿ ಹಾಕಬೇಕು. ಹಾಗೆ ಹಾಕೋದ್ರಿಂದ ಸಿಡಿಯೋದಿಲ್ಲ. ನೋಡಿ, ಸ್ವಲ್ಪನೇ ಆಯಿಲ್ ಹಾಕಿದ್ದೀನಿ. ಆಯಿಲ್ನಲ್ಲಿ ಫ್ರೈ ಮಾಡಬೇಕೀಗ. ಇದು ಹೀರೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದು ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಬರುತ್ತೆ. ದೋಸೆ ಕೂಡ ತಿನ್ಬೋದು ಇದನ್ನು, ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಹೀರೆಕಾಯಿ ಇತ್ತು, ಒಂದು 150 ಗ್ರಾಮ್ ಹೀರೆಕಾಯಿ ಇರ್ಬೋದು, ಅದು ಅಷ್ಟೇ. ಒಂದೇ ಹೀರೆಕಾಯಿ ಚಿಕ್ಕದು, ಅದನ್ನು ಹಾಕಿದ್ದೆ. ಅದನ್ನೇ ಚಟ್ನಿ ಮಾಡಿದರೆ ಎಷ್ಟೊಂದಾಗುತ್ತೆ ಚಟ್ನಿ. ನೋಡಿ, ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡಿದೆ.
ಫ್ರೈ ಮಾಡಿ ಅದು ಕೂಡ ಜಾರ್ಗೆ ಹಾಕ್ಕೊಳ್ಬೇಕು. ಆಮೇಲೆ ನಂತರ ಮಿಕ್ಸಿ ಮಾಡುವಾಗ ಅದು ತುರಿದ ಕೊಬ್ಬರಿ ಹಾಕ್ಕೋಬೇಕು. ಅಲ್ಲಿ ಇಟ್ಟಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ. ಆಮೇಲೆ ನೋಡಿ ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ. ಈಗ ಚಟಪಟ ಅಂತ ಅಂತು. ಈಗ ಅದನ್ನು ಹಸಿಮೆಣಸಿನ್ಕಾಯಿ 4 ಹಾಕ್ಕೊಂಡಿದ್ನಲ್ಲ ಅದು ಕೂಡ ಮಿಕ್ಸಿಗೆ ಹಾಕ್ಕೊಂಡೆ. ನೋಡಿ ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸಿ ಮಾಡಬೇಕು. ಸ್ವಲ್ಪ ಆರಿದೆ ಅದು ಹೀರೆಕಾಯಿದೆಲ್ಲ. ನೋಡಿ ಇದನ್ನು ಕೊಬ್ಬರಿ ತುರಿದಿಟ್ಟಿದ್ನಲ್ಲ, ಒಂದು ಅರ್ಧ ಬಟ್ಲು ಕೊಬ್ಬರಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಳಿಸಿದ್ದೀನಿ ಅದರಲ್ಲಿ ಅಷ್ಟೇ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆನಂತರ ಜಾಗರಿ ಪೌಡ್ರ್ ಕೂಡ ಹಾಕ್ಬೇಕು. ಬೆಲ್ಲದ ಪೌಡರ್ ರೆಡಿನೇ ಸಿಗುತ್ತಲ್ಲ, ಅದು ರೆಡಿ ತರಿಸಿಟ್ಟಿರ್ತೀನಿ ನಾನು, ಅದೇ ಕೂಡ ಹಾಕ್ತೀನಿ ನಾನು. ಜಾಗರಿ ಪೌಡರೇ ಹಾಕಿಬಿಡ್ತೀನಿ ನಾನು. ಬೆಲ್ಲ ಇದ್ದರೆ ಬೆಲ್ಲ ಕೂಡ ಹಾಕ್ಬೋದು. ಅದನ್ನೇ ಸಣ್ಣಗೆ ಮಾಡಿ ಹಾಕ್ಬೋದು ಕುಟ್ಟಿ. ಸ್ವಲ್ಪನೇ ಹಾಕ್ತೀನಿ ನಾನು, ಒಂದು ಅರ್ಧ ಸ್ಪೂನು ಜಾಗರಿ ಪೌಡರ್ ಹಾಕ್ತಿದ್ದೀನಿ. ನೋಡಿ ಅರ್ಧ ಸ್ಪೂನ್ ಮಾತ್ರ ಸಾಕು, ಇಲ್ಲಾಂದರೆ ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ ಚಟ್ನಿ. ಇಷ್ಟೇ ಹಾಕಿದರೆ ಟೇಸ್ಟಿಯಾಗಿರುತ್ತೆ ಚಟ್ನಿ. ಒಂದು ಅರ್ಧ ಸ್ಪೂನು ಹಾಕಿದ್ದೀನಿ ನೋಡಿ. ಕಾಲು ಸ್ಪೂನು 2 ಸಲ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಿದೆ ಅಷ್ಟೇ. ನೋಡಿ ಈಗ ಎಲ್ಲನೂ ಮಿಕ್ಸಿ ಮಾಡ್ಕೊಳ್ಬೇಕಷ್ಟೇ. ಚಟ್ನಿ ತುಂಬ ಈಸಿ, ಅದರ ರುಚಿ ಮಾತ್ರ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದು ಈರುಳ್ಳಿ ಹೀರೆಕಾಯಿ ಎಲ್ಲ ಫ್ರೈ ಮಾಡಿರ್ತಿಲ್ಲ, ಅದರಲ್ಲಿ ನೀರಿನ ಅಂಶ ಇರುತ್ತೆ, ಅದೇ ಸಾಕು. ಯಾವುದೇ ಹೆಚ್ಚಿಗೆ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಈಗ ಮಿಕ್ಸಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ ಬೇಕಾದರೆ. ಚಪಾತಿಗಂತೂ ತುಂಬ ಸೂಪರ್ ಕಾಂಬಿನೇಷನ್. ರೈಸ್ಗೂ ಚೆನ್ನಾಗಿರುತ್ತೆ. ಮುದ್ದೆ ಜೊತೆಗೂ ತಿನ್ಬೋದು. ಇದನ್ನು ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ತಿಂದರೂ ಕೂಡ. ನಾನು ಚಪಾತಿ ಜೊತೆಗೆ ಅಥವಾ ಅನ್ನದ ಜೊತೆಗೆ ಎರಡಕ್ಕೂ ಬರುತ್ತೆ ಅಂತ ಮಾಡಿದ್ದೆ ಚಟ್ನಿ. ಇದನ್ನು ಜಾಸ್ತಿ ಮಾಡಿ ಒಂದು 4 ದಿವಸ ಬೇಕಾದರೂ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ನೋಡಿ ಹೇಗೆ ತರಿಯಾಗಿದೆ. ಜಾಸ್ತಿ ಸಣ್ಣಗೆ ಮಾಡಬಾರ್ದು, ತರಿಯಾಗಿರಬೇಕು, ಅಂದರೆ ಟೇಸ್ಟ್ ಬರುತ್ತೆ. ನೋಡಿ ಇನ್ನೂ ಸ್ವಲ್ಪ ಮಿಕ್ಸಿ ಮಾಡೋಣ ಅಂತ ಸ್ವಲ್ಪ ಇನ್ನೂ ಒಂದು ರೌಂಡ್ ತಿರುಗಿಸ್ದೆ, ಇನ್ನೊಂದು 2 ರೌಂಡು. ಈಗ ರೆಡಿಯಾಗಿದೆ, ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ ನೋಡಿ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಬೇಕು. ಅದನ್ನು ಅಂಟ್ಕೊಂಡಿರುತ್ತಲ್ಲ ಸೈಡ್ಗೆ, ಅದೆಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸಲ ಒಂದೆರಡು ರೌಂಡ್ ತಿರುಗಿಸ್ತೀನಿ. ಆಮೇಲೆ ಮಿಕ್ಸಿನ ಅವಾಗ ಚೆನ್ನಾಗಿ ಆಗುತ್ತೆ. ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ಥರ ಇರಲ್ಲ, ಚೆನ್ನಾಗಿ ಚಟ್ನಿ ಅದಕ್ಕೆ ಬರುತ್ತೆ. ನೋಡಿ ಈಗ ಚಟ್ನಿ ರೆಡಿಯಾಗಿದೆ. ಇದು ಪೂರಿಗೆ, ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲ ಜೊತೆಗೂ ತಿನ್ಬೋದು. ದೋಸೆ ಜೊತೆಗೂ ಕೂಡ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಹೀರೆಕಾಯಿ ಚಟ್ನಿ. ಯಾರ್ಯಾರು ಪಲ್ಯ ಇಷ್ಟಪಡಲ್ಲಲ್ಲ ಹೀರೆಕಾಯಿ ಪಲ್ಯ, ಅವರು ಚಟ್ನಿ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಹೀರೆಕಾಯಿ ಕೂಡ ಹೆಲ್ತ್ಗೆ ಒಳ್ಳೆಯದು. ನೋಡಿ ಇದರಲ್ಲಿ ಬೆಳ್ಳುಳ್ಳಿ, ಬೆಲ್ಲ, ಹುಣಸೆಹಣ್ಣು ಎಲ್ಲ ಹಾಕಿರ್ತೀನಲ್ಲ, ಎಲ್ಲ ಅಂಶಗಳು ಸೇರಿರುತ್ತೆ ಇದರಲ್ಲಿ. ಹೆಲ್ದಿ ಫುಡ್ ಇದು. ನೋಡಿ ಒಂದು ಬಾಕ್ಸಿಗೆ ತೆಗಿತೀನಿ ನಾನು, ಬಾಕ್ಸಲ್ಲಿ ತೆಗೆದಿಟ್ಟಿರ್ತೀನಿ. ಅದು ಊಟ ಆದಮೇಲೆ ಹಾಗೆ ಉಳಿದ್ರೂ ಕೂಡ ಅದು ಫ್ರಿಜ್ನಲ್ಲಿಟ್ಟು ಮತ್ತೆ ಇನ್ನೊಂದು ಸಲ ಬಳಸ್ಬೋದು. ಅದನ್ನು ಮತ್ತು 2-3 ದಿವಸ ತಿನ್ಬೋದು ಇದು ಫ್ರಿಜ್ಜಲ್ಲಿಟ್ಟು, ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ರೆಡಿಯಾಗಿದೆ. ಹೀಗೆ ಸಿಂಪಲ್ಲಾಗಿರೋ ವಿಡಿಯೋಗಳನ್ನ ಹಾಕ್ತಾಯಿರ್ತೀನಿ, ಸಪೋರ್ಟ್ ಮಾಡಿ.
ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿದೆ. ಹಾಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರಿ. ಇದುವರೆಗೂ ಯಾರೆಲ್ಲ ನೋಡಿದ್ದೀರಾ ನನ್ನ ವಿಡಿಯೋಸ್ನ, ಹೀರೆಕಾಯಿ ಚಟ್ನಿ ಮಾಡೋದನ್ನು ಯಾರೆಲ್ಲ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೀವು ಈ ಚಟ್ನಿನ ಟ್ರೈ ಮಾಡಿ ನೋಡಿ. ತುಂಬಾ ಈಸಿ, ತುಂಬ ಸುಲಭ, ಬೇಗನೆ ಆಗುತ್ತೆ. ಥ್ಯಾಂಕ್ ಯು ಒನ್ಸ್ ಅಗೇನ್.